ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿರುವ ಹಿಪ್ಪರಗಿ ಗ್ರಾಮದಲ್ಲಿನ ಬ್ರಿಡ್ಜ್ ಒಡೆದಿದ್ದು ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬ್ರಿಡ್ಜ್ನ 22 ಗೇಟು ಮುರಿದು ಹೋಳಾಗಿರುತ್ತದೆ. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಜಿಲ್ಲಾಧಿಕಾರಿಯಾದ ಸಂಗಪ್ಪ ಮಾತನಾಡಿ, ಈಗಾಗಲೇ ಮಹಾರಾಷ್ಟ್ರದ ಪುಣೆ ಮತ್ತು ಸಾಂಗ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಣಿತ ತಂಡವನ್ನು ಕರೆಸಲಾಗಿದ್ದು ಬ್ರಿಡ್ಜ್ ದುರಸ್ತಿ ಕಾರ್ಯ ಮಾಡಲಾಗ್ತಾ ಇದೆ. ಸ್ಥಳೀಯ ರೈತರನ್ನ ವಿಚಾರಿಸಿದಾಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿದೆ ಎಂದು ತಿಳಿದು ಬಂದಿದೆ ಎಂದರು. ಈ ಸಂದರ್ಭದಲ್ಲಿ 6 ಟಿಎಂಸಿ ನೀರು ಶೇಖರಣೆಯಾಗಿತ್ತು. 2 ಟಿಎಂಸಿ ನೀರು ಪೋಲಾಗಿದೆ. ಬ್ರಿಡ್ಜ್ ದುರಸ್ತಿ ಆಗುವವರೆಗೂ ಇನ್ನೂ ಎಷ್ಟು ನೀರು ಖಾಲಿಯಾಗುತ್ತೋ ಗೊತ್ತಿಲ್ಲ. ರೈತರ ಜೀವನ ನಡೆಯುವುದೇ ನೀರು ಮತ್ತು ವಿದ್ಯುತ್ ಇದ್ದರೆ ಬದುಕೋಕೆ ಸಾಧ್ಯ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಮಖಂಡಿಯ ಉಪಾಧಿಕಾರಿ ಶ್ವೇತಾ ಬಿಡೇಕರ್ ಸೇರಿದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಇವಾಗ ಇದು ತಾವು ನೋಡ್ತಿರ್ಬೋದು. ಇವಾಗ ಒಂದು ಎಲಿಮೆಂಟು, 2 ಎಲಿಮೆಂಟು, ಒಂದೊಂದು ಎಲಿಮೆಂಟು ಒಂದು 4.5 ಫೀಟ್ ಇದೆ. 2 ತೆಗೆದ್ಬಿಟ್ಟು ಕ್ರೇನ್ ತರಿಸಿದೆವು. ಆ ಕ್ರೇನ್ 2 ಆದ್ಮೇಲೆ ವೆಲ್ಡಿಂಗ್ ಮಾಡಿ ಹಾಕ್ಲಿಕ್ಕೆ ಇನ್ನೊಂದು 3 ಗಂಟೆ ಬೇಕಂತ ಹೇಳ್ತಾ ಇದ್ದಾರೆ. 3 ಗಂಟೆ ಅದ್ರ ಕೆಳಗಡೆ ಆದ್ರೆ ಫೋರ್ಸ್ ಇದೆಯಲ್ಲ, ರಭಸ ಫೋರ್ಸು ನಿನ್ನೆ ಹಾಕಿದ್ದು ಅದು ಕುಚ್ಕೊಂಡೋಗ್ಬಿಟ್ಟಿದೆ. ಸರ್ ಈಗ 2 ಜೊತೆಗೆ ಸೇರಿಸ್ಬಿಟ್ಟು ಹಾಕ್ತಾ ಇದ್ದಾರೆ. ಪ್ರೆಷರ್ 2 ಗೇಟ್ ಅದಾವೆ ಸರ್. ಸರ್ ಈಗ ನಮ್ಮ ಇರೋದು 4 ಟಿಎಂಸಿ ನಮ್ಮ ಜಮಖಂಡಿ ತಾಲೂಕು. ಇಲ್ಲ, ಇದು ಟೋಟಲ್ ಇದರ ಕೆಪಾಸಿಟಿ 6 ಟಿಎಂಸಿ. ಅಲ್ಲ, ಈಗ ನಮಗೆ ಬೇಕಾಗಿ ಬೇಸಿಗೆ ಮಿನಿಮಮ್ 4.3 ಟಿಎಂಸಿ ನೀರು, ಕುಡಿಯುವ ನೀರು ಹೇಳಿ ಸರ್. ಜಾನುವಾರು ಆ ನೀರನ್ನ ಈಗ ಯಾವ ರೀತಿ ನಾವು ಸಂಪೂರ್ಣ ಪೂರೈಸಿದ ಆಗೋದ. ಇದು ನೀರು ಪೂರ ಡೆಡ್ ಎಂಡ್ ಸ್ಟೋರೇಜ್ 0.75 ಇದೆ ಸರ್. ಇಲ್ಲ, ಇವಾಗ ಅವ್ರು ಹೇಳಿದಾಗೆ ನಮ್ಮ ಇಂಜಿನಿಯರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಈಗಾಗಲೇ ಇಲ್ಲಿ MD ಅವರು ಇಲ್ಲಿ ಇದಾರ, ಚೀಫ್ ಇಂಜಿನಿಯರ್ ಅದಾರ, SC ಅದಾರ, ಎಕ್ಸಿಕ್ಯೂಟಿವ್ ಎಲ್ಲ ಟೀಮ್ ವರ್ಕ್ ಮಾಡ್ತಾ ಇದಾರೆ. ಎಲ್ಲರೂ ಒಟ್ಟು ಕೂಡಿ ನಾವು ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಸಹಾಯಕ ಆಯುಕ್ತರು, DYSP ಅವರು, ತಹಸೀಲ್ದಾರ್ ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ವಿ. ಇವಾಗ 21 ಫೀಟ್ ಇದೆ ಟೋಟಲ್. 6 TMC ಅಂದ್ರೆ 21ರಲ್ಲಿ 5 ಫೀಟ್ ನೀರು ಹೊರಗೆ ಹೋಗಿದೆ ಅಂತ ಹೇಳ್ತಾರೆ. ಇನ್ನು ತಕ್ಷಣ ಸ್ವಲ್ಪ ಕ್ರಮ ವಹಿಸಿದ್ರೆ ಸ್ವಲ್ಪ ತಡಿಬಹುದು. ಪ್ರಯತ್ನ ಪಡ್ತಾ ಇದ್ದೀವಿ ಕ್ರಮ. ಸರ್, ಈ ವೈಫಲ್ಯ ಇಲಾಖೆ ವೈಫಲ್ಯನೋ, ಅಧಿಕಾರಿಗಳ ವೈಫಲ್ಯನೋ, ಸರ್ಕಾರದ ವೈಫಲ್ಯ? ಅದನ್ನ ತಾಂತ್ರಿಕವಾಗಿ MD ಅವರು ಪರಿಶೀಲನೆ ಮಾಡಿಬಿಟ್ಟು ಈ ಕೆಲವು ಬಂದ ಮಾಹಿತಿ ಪ್ರಕಾರ ಒಂದು ಗೇಟಿನ ಆಯುಷ್ಯ 10 mm. ಅದು ಈಗ ಇಲ್ಲ, ಅದು ತಾಂತ್ರಿಕವಾಗಿ 4 mm ಉಳಿದಿದೆ. ಇಲ್ಲ, ಮ್ಯಾನೇಜ್ MD KNL ಅವ್ರು ಹೇಳಿದಿರಿ, ತಾಂತ್ರಿಕ ಒಂದು ವರದಿ ಕೊಡ್ತಾರೆ. 20 ವರ್ಷಕ್ಕೆ ಒಂದು ಗೇಟ್ ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗ್ತದೆ, ಬೇರೆ ಹಾಕ್ಬೇಕು. ಇಲ್ಲ, ಅದಕ್ಕೆ ತಾವು ಹೇಳ್ತಾ ಇರೋದು 26 ವರ್ಷ ಇದು ತಾಂತ್ರಿಕ ಅಂಶ ಇರೋದ್ರಿಂದ MD ಅವರು ಇದಕ್ಕೆ ಒಂದು ವರದಿ ಕೊಡ್ತಾರೆ. ವರದಿ ಕೊಟ್ಟ ನಂತರ ಸರ್ಕಾರ ಕಳಿಸ್ತಾರೆ ಸರ್. ಮತ್ತೆ ಸಹಾಯಕ್ಕೆ ಯಾರು ಪುನಾದಿಂದ ಏನು ಎಕ್ಸ್ಪರ್ಟ್ ಕಳಿಸಿದ್ವಿ. ನೀನು ಡೈವರ್ಸ್ ಕಳಿಸಿದ್ವಿ, ಅದನ್ನು ಕೊಟ್ಬಿಟ್ಟು ಅದನ್ನು ಪ್ರಯತ್ನ ಪಟ್ಟರು. ಅಲ್ಲ, ಅದಕ್ಕೆ ಇವತ್ತು ಕ್ರೇನ್ ಮುಖಾಂತರ 50 ಟನ್ ಇದು ಇದ್ದಿದ್ದು ಕ್ರೇನ್ ಇದ್ದಿದ್ದಲ್ಲ. ನಿನ್ನಿತ್ತು 12 ಟನ್ ಇದ್ದಿತ್ತು, ಇವತ್ತು 50 ಟನ್ ಕ್ರೇನ್ ತೆಗೆದಿದ್ದೆವು. ಅದಾದ್ಮೇಲೆ ವಿದೌಟ್ ಅಂದ್ರೆ ಯಾರು ಡೈವರ್ಸ್ ಬೇಕಾಗಲ್ಲ, ಅದೇ ಅಷ್ಟು ಆಟೋಮೆಟಿಕ್ ಆಗಿ ಅದೇ ಇರುತ್ತೆ. ಆ ಒಂದು ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 3 ಗಂಟೆಯಲ್ಲಿ 3 ಗಂಟೆ ನಮ್ಮಲ್ಲಿ ಶುಗರ್ ಫ್ಯಾಕ್ಟರಿ ಒಳಗ ತಂತ್ರಜ್ಞಾನದ ಸರ್. ಇಲ್ಲ, ಅವರು ಪಾಪ ಸುತ್ತಮುತ್ತ ಶುಗರ್ ಫ್ಯಾಕ್ಟರಿದವರು ಸಹಕರಿಸಿದಾರ. ಸಾಯಿ ಪ್ರಿಯದವ್ರಿಗೆ ಹೇಳಿದ್ವು, ಅವರು ಬಂದು ಅವರು ಪ್ರಭುಲಿಂಗೇಶ್ವರು ಎಲ್ಲರೂ ಕಳಿಸಿದಾರೆ. ಎಲ್ಲರೂ ನೋಡ್ರಿ, AB ಹಳ್ಳೂರು ಅಂತೇಳಿ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಬೆಳಗಾವಿ ಜಿಲ್ಲಾದ. ಇವತ್ತು ಏನಾಗೈತಪ್ಪ ಅಂತಂದ್ರ 3 ದಿನ ಆಯ್ತು. ಇವತ್ತು ನಮ್ಮ ಹಿಪ್ಪರಗಿ ಬ್ಯಾರೇಜದ ಗೇಟ್ ಮುರಿದ 3 ದಿನ ಆಯ್ತು. ಅನ್ನಾದ್ರೂ ಅಧಿಕಾರಿ ಬಂದ ಅದನ್ನ ಮಾಡ್ತೀವ್ರಿ, ಆ ಸ್ಕ್ರೀನ್ ತರ್ತೀವಿ, ಇದನ್ನ ತರ್ತೀವಿ ಅಂತೇಳಿ ಇದ್ದ ಮಾತಾಡ್ತಾರು. ಇದು ಯಾಕೆ ಆತಪ್ಪ ಅಂತಂದ್ರ ಬೇಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ. ಇದು ಮೊದಲ ಸರ್ಕಾರ ಬೇಜವಾಬ್ದಾರಿ. ಈಗ ನೋಡ್ರಿ, ರೈತರ ಭವಿಷ್ಯ ಲಕ್ಷಾನುಗಟ್ಟಲೆ ರೈತರ ಭವಿಷ್ಯಕ್ಕೆ ಡ್ಯಾಮ್ ಮುಂಚಿತವಾಗಿರ್ತಕ್ಕಂಥ ರೈತರದ ಇವತ್ತು 2 TMC ನೀರ್ ನಮ್ ಸ್ಟಾಕ್ ಇದ್ದದ್ ನೀರ್ ಹೋತ. ಯಾರು ಜವಾಬ್ದಾರಿ? ಈಗ ರೈತರಿಗೆ ಯಾರು ತಂದು ಕೊಡ್ತಾರೆ ನೀರ? ಮೊದಲೇ ಇವತ್ತು ರೈತರು ದೊಡ್ಡ ಇದ್ರಾಗ ನಷ್ಟದಾಗ ಅದಾರು. ಆದ್ರೂ ರೈತರ ನೀರು ಇದನ್ ಬಿಟ್ರೆ ಇದು ಆದದ ಕಾರಣ ಏನಪ್ಪಾ ಅಂತಂದ್ರ ಅಧಿಕಾರಿಗಳ ಏನು ಬೇಜವಾಬ್ದಾರಿ ಮಾಡ್ಯಾರಲ್ಲ. ನೋಡ್ರಿ, ಡ್ಯಾಮ್ ಕಟ್ಟಿದ ಅಂದ ಬಾಗ್ಲ ರಿಪೇರಿ ಮಾಡಿಲ್ಲ, ಚಿತ್ರ ಮೇಂಟೆನೆನ್ಸ್ ಅಂತ ಬಂದತ್ತ, ಅದನ್ನು ಏನ್ ಮಾಡ್ಯಾರ ಗೊತ್ತಿಲ್ಲ. 2 ನಂಬರ್ ಮಾಡ್ಯಾರ ಇವ್ರ. ಏನಾದ್ರು ಇವತ್ತು ರೈತರು ದೊಡ್ಡ ಹೊರತು ಕೂತೈತಿರು. ಹಿಪ್ಪರಗಿ ಬ್ಯಾರೇಜ್ ಏನ ಸ್ಟಾಕ್ ಇದ್ ನೀರೇನು ಹೋಗೈತಿ, ಅದ ದೊಡ್ಡ ಅನಾಹುತನ ಇವತ್ತು ರೈತರಿಗೆ ಆದಂಗ ಇದೆ. ಯಾಕಪ್ಪ ಅಂದ್ರ ನೀರ ಕರೆಂಟ್ ಅಡ್ಡಿದ್ರನ್ನ ರೈತರು ಬಾಳೆ. ಇವತ್ತು ನೀರ 6 TMC ಇವ್ರದ ಈ ವಾಟರ್ ಇವ್ರದ್ದು 6 TMC ಸ್ಟಾಕ್ ಇರೋದು. ಅದ್ರಾಗ 2 TMC ಹೋಗೈತಿ. ಅನ್ನ ಕುಣಸತಿ 4 TMC ನೀರು ಉಳ್ದೈತಿ. ನಮ್ಗೆ 1 ತಿಂಗಳು 2 ತಿಂಗಳು ನೀರು ಆಗುದಿಲ್ಲ. ರೈತರ ಬೆಳಿ ಏನ್ ಸ್ಥಿತಿ ಆಕೈತಿ ರೈತರದ ಅಲ್ರಿ. ಇದಕ್ಕೆ ಸಂಬಂಧಪಟ್ಟಂತವ್ರು 4-5 ಮಂದಿ ಶಾಸಕರು ಬರ್ತಾರ. ಈ ಡ್ಯಾಮಿಗೆ ಸಂಬಂಧಪಟ್ಟವ್ರು ಒಬ್ರು ಇಲ್ಲ.
ತೆರದಾಳಿ ಇರಬಹುದು, ಜಮಖಂಡಿ ಶಾಸಕರು ಇರಬಹುದು, ಮುಂದೆ ಈ ಕಡೆ ಅಥಣಿ ಶಾಸಕರ, ಕುಡ್ಚಿ ಶಾಸಕರು, ಒಂದು ರಾಯಬಾಗ್ ಶಾಸಕರ, ಕಾಗವಾಡ ಶಾಸಕರು ಏನ್ ಮಾಡಾಕಿದ್ದಾರೆ ತಗದ ಇದನ್ನ ಮೇಂಟೆನೆನ್ಸ್ ಮಾಡಕ್ ಬರ್ಲಿಲ್ಲ ಅಂತಂದ್ರ ಯಾಕೆ ತಿರ್ಗಾಡುದ್ರಿ? ಈ ರೈತರನ್ನ ಮೋಸ ಮಾಡಿದಂಗ ಆತಲು. ಇದ್ದ ನೀರ್ ನಮ್ ಕೈಯಂದ್ ಕಳ್ಕೊಂಡಿವ್ನು ನಾವು. ಅದಕ್ಕ ದಯಮಾಡಿ ಇದನ್ನ ಏನ್ ಮಾಡ್ತಾರ ಗೊತ್ತಿಲ್ಲ. ಏನು ಒಂದು ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಆಗಿದೆ ಅಂತ ನಾವು ಒಂದು ಕಂಪ್ಲೇಂಟ್ ಮಾಡ್ತೀವಿ. ಸರ್ಕಾರ ಮೇಲೆ ಮೊದಲು ಮಾಡ್ತೀವಿ ಕಂಪ್ಲೇಂಟ್. ಯಾಕಂತಂದ್ರ ಒಂದು ಮೇಂಟೆನೆನ್ಸ್ ಗತಿ ಇದು ಬರ್ತೈತಿ ದುಡ್ಡು ಎಲ್ಲಿ ಹೋಗೈತಿ ಗೊತ್ತಿಲ್ಲ. ಪ್ರತಿಯೊಂದು ಯಾವುದೇ ಸಣ್ಣ ವಸ್ತುಕ್ ಬರ್ತೈತಿ ಅಂತ ದೊಡ್ಡ ಡ್ಯಾಮ್ ಇದೆ. ಕೋಟಿಗಟ್ಲೆ, ನೂರಾರು ಕೋಟಿಗಟ್ಲೆ ಡ್ಯಾಮ್ ಖರ್ಚು ಮಾಡಿರ್ತಾರು. ಈ ಬಾಗ್ಲ ಮಾಡಕ್ ಬರ ಇವ್ರಿಗೆ. ಅದಕ್ಕ ಇನ್ನು ಯಾವ್ದು ಪರಿಸ್ಥಿತಿ ಗೊತ್ತಿಲ್ಲ. ನಮಗೇನು ನಷ್ಟ ಆಗಿದ್ಲೆ ನೀರಿದೆ. ಇದನ್ನ ಮಹಾರಾಷ್ಟ್ರದವರೇ ಬಿಟ್ಕೊಳ್ಳಿ, ಹಿಡಕಲ್ ಡ್ಯಾಮ್ದವರೇ ಬಿಟ್ಕೊಳ್ಳಿ, ನಮ್ಮ ನೀರು ಪರಿಸ್ಥಿತಿ ತುಂಬ ಕೊಡ್ಬೇಕಂತೇಳಿ ನಾವು ಒಂದು ಸಂಘಟನೆ ಹೊತ್ತಿದ್ದು ಒಂದು ಆಗ್ರಹ ಮಾಡಿ. ಉದಯ್ ಹೊಸಪೇಟೆ, KMM ನ್ಯೂಸ್, ಜಮಖಂಡಿ.